2024 ಲೋಕಸಭೆ ಚುನಾವಣೆಯಲ್ಲಿ ಅಬ್ ಕಿ ಬಾರ್ 400 ಪಾರ್ ಅನ್ನುವಂತಹ ಘೋಷಣೆ ಕೊಟ್ಟರು. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ 28ಕ್ಕೆ 28 ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳಿದ್ರು. ಆದರೆ ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿ ಡಲ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯ ಬಿಜೆಪಿ ಲೋಕಸಭೆ ಚುನಾವಣೆ ಬಳಿಕ ಮಂಕಾಯ್ತಾ? ವಿಜಯೇಂದ್ರ ಟೀಮ್ ಅಂದುಕೊಂಡಂತೆ ಕೆಲಸ ಮಾಡಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. BY ವಿಜಯೇಂದ್ರ ರಾಜ್ಯ ಅಧ್ಯಕ್ಷರಾಗಿದ್ದರು, ತಮ್ಮದೇ ಆದಂತಹ ಒಂದು ತಂಡ ರಚನೆ ಮಾಡಿಕೊಂಡಿದ್ರು. ಹೈಕಮಾಂಡ್ ಯಾವ ರೀತಿಯಾಗಿ ಟಾಸ್ಕ್ ಕೊಟ್ಟಿತ್ತು ಅದೇ ರೀತಿಯಾಗಿ ಪಕ್ಷದಲ್ಲಿ ಗೆಲುವನ್ನು ಸಾಧಿಸುವಂತಹ ಕೆಲಸವನ್ನು ಮಾಡಿಸಬೇಕು ಅನ್ನುವಂತಹ ಒಂದು ಪಣ ಕೂಡ ತೊಟ್ಟಿದ್ರು. ಆದರೆ ತಮ್ಮವರ ವಿರುದ್ಧವೇ ಅಸಮಾಧಾನಗೊಂಡಿದ್ದಾರೆ ಬಿಜೆಪಿ ರಾಜ್ಯ ಅಧ್ಯಕ್ಷರು. ಈಗ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ಬಿಜೆಪಿಯಲ್ಲಿ ಇದೀಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುವಂತಹ ರೂಲ್ಸ್ಗಳನ್ನು ತರಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಟೀಮ್ನಲ್ಲೂ ಕೂಡ ಬದಲಾವಣೆ ತರೋದಕ್ಕೆ ಅಂತ BY ವಿಜಯೇಂದ್ರ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಪಕ್ಷ ಸಂಘಟನೆ ಮಾಡುವ ಸಲುವಾಗಿ ಕೆಲವು ಪದಾಧಿಕಾರಿಗಳನ್ನು ಬದಲಾವಣೆ ಮಾಡೋದಕ್ಕೂ ಕೂಡ ರಾಜ್ಯ ಅಧ್ಯಕ್ಷ BY ವಿಜಯೇಂದ್ರ ಚಿಂತನೆ ನಡೆಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ತೋರಿದವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ದೋಸ್ತಿ ಲೆಕ್ಕಾಚಾರದಲ್ಲಿ ಬಿಜೆಪಿಗಿಂತ ಜಾಸ್ತಿ JDSಗೆ ಮೈಲೇಜ್ ಸಿಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ JDSಗೆ ಮೈಲೇಜ್ ಸಿಕ್ಕು ರಾಜ್ಯ ನಾಯಕರೇನಿದ್ದಾರೆ ಬಿಜೆಪಿ ರಾಜ್ಯ ನಾಯಕರು ಅವರು ಮೈಲೇಜ್ ಕಳೆದುಕೊಳ್ತಾ ಇದ್ದಾರೆ. ಯಾರೊಬ್ಬರಿಗೂ ಕೂಡ ಪ್ರಾತಿನಿಧ್ಯತೆ ಸರಿಯಾಗಿ ಸಿಗ್ತಾ ಇಲ್ಲ. BY ವಿಜಯೇಂದ್ರ ಆದಿಯಾಗಿ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರಿಗೂ ಕೂಡ ಸರಿಯಾದ ಮಾನ್ಯತೆ ಸಿಗ್ತಾ ಇಲ್ಲ. ಹೀಗಾಗಿ ಪಕ್ಷದ ಹಳೆಯ ವರ್ಚಸ್ಸನ್ನು ಪಡೆಯೋದಕ್ಕೆ ಅಂತ ಬಿಜೆಪಿ ತಯಾರಿ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಯಾವ ರೀತಿಯಾಗಿ ಅದನ್ನು ಮತ್ತೆ ವಾಪಸ್ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಲೋಕಸಭೆ ಚುನಾವಣೆ ಬಳಿಕ ನಾವು ನೋಡಬೇಕಾಗತ್ತೆ. HD ಕುಮಾರಸ್ವಾಮಿ ಅವರಿಗೆ ಉನ್ನತವಾಗಿರುವಂತಹ ಕೇಂದ್ರ ಸಚಿವ ಸ್ಥಾನ ಸಿಕ್ತು, ಒಳ್ಳೆಯ ಖಾತೆ ಸಿಕ್ತು. ಆದರೆ ಇನ್ನುಳಿದಂತಹ ಬಿಜೆಪಿ ನಾಯಕರಿಗೆ ಬಿಜೆಪಿಯ MP ಗಳಿಗೆ ಅಂದುಕೊಂಡಂತೆ ಒಂದು ಸ್ಥಾನಮಾನಗಳು ಸಿಗಲಿಲ್ಲ. ಇನ್ನು ಅದೇ ರೀತಿಯಾಗಿ ರಾಜ್ಯದಲ್ಲಿ ಹೀನಾಯವಾಗಿ ಒಂದು ರೀತಿಯಾಗಿ ಕಡಿಮೆ ಸ್ಥಾನಗಳನ್ನು ಕೂಡ ಬಿಜೆಪಿ ಪಡೆದುಕೊಳ್ತು. ಇದೇ ಕಾರಣಕ್ಕಾಗಿ ಈಗ ಪಕ್ಷದಲ್ಲಿ ಬದಲಾವಣೆ ತರೋದಕ್ಕೆ BY ವಿಜಯೇಂದ್ರ ಹೊರಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಒಂದೆಡೆ ಬಿಜೆಪಿ ಮೈಲೇಜ್ ಕಳೆದುಕೊಳ್ತಾ ಇದೆ, ವರ್ಚಸ್ಸು ಕಳೆದುಕೊಳ್ತಾ ಇದೆ. ಅದೇ ರೀತಿಯಾಗಿ HD ಕುಮಾರಸ್ವಾಮಿ ಅವರಿಗೆ ಅತಿ ಹೆಚ್ಚಿನ ಮೈಲೇಜ್ ಸಿಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಅದು ಸತ್ಯಕ್ಕೂ ದೂರವಾದಂತಹ ಮಾತು ಕೂಡ ಅಲ್ಲ ಅಂತ ಅಲ್ಲಗಳೆಯೋದಕ್ಕೂ ಕೂಡ ಆಗೋದಿಲ್ಲ. ಈಗ ಬಿಜೆಪಿ ಮತ್ತೆ ತನ್ನ ಒಂದು ಹಳೆಯ ವರ್ಚಸ್ಸನ್ನು ಪಡೆದುಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. BY ವಿಜಯೇಂದ್ರ ಏನೆಲ್ಲ ಬದಲಾವಣೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ? ಸಂತೋಷ್, ಪಕ್ಷ ಸಂಘಟನಾ ದೃಷ್ಟಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಬೆಳವಣಿಗೆಗಳು ಮತ್ತು ನಿರೀಕ್ಷಿತ ಸ್ಥಾನ ಗೆಲ್ಲುವಲ್ಲಿ ವಿಫಲವಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಈಗ ಅಮೂಲಾಗ್ರವಾಗಿ ತನ್ನ ತಂಡದಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಹೊರಟಿದೆ. ಅದರ ಜೊತೆಗೆ ಪಕ್ಷದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ತೋರಿಸಿ ಗೆಲ್ಲಬಹುದಾದಂತಹ ಕೆಲವು ಕ್ಷೇತ್ರಗಳಲ್ಲಿ ಸೋಲಿನತ್ತ ಮುಖ ಮಾಡಿಸಿದಂತಹ ಸನ್ನಿವೇಶ ನಿರ್ಮಾಣ ಮಾಡಿದಂತಹ ವಿರೋಧ ಕ್ರಮಕ್ಕೂ ಕೂಡ ತಯಾರಿಯನ್ನ ಮಾಡ್ತಾ ಇದೆ. ಬಹುತೇಕ ಈಗ ಅಂದ್ರೆ ಬಿಜೆಪಿಯಲ್ಲಿ ತಾವು ಈ ಹಿಂದೆ ಅಂದುಕೊಂಡಿದ್ದಂತಹ ಸ್ಟ್ರಾಟಜಿಗಳನ್ನ ಫಾಲೋ ಮಾಡೋದ್ರಲ್ಲಿ ನಾಯಕರು ಎಡವಿದ್ದಾರೆ ಅನ್ನೋದು ರಾಜ್ಯಾಧ್ಯಕ್ಷರಿಗೆ ಅರಿವಾಗಿದೆ. ಜೊತೆಗೆ ತಮ್ಮ ಪ್ರಯತ್ನದಲ್ಲೂ ಕೂಡ ಇಲ್ಲ ಲೋಪದೋಷ ಇದೆ ಅನ್ನೋದನ್ನು ಕೂಡ ಅವರು ಕಂಡುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ತಂಡದಲ್ಲೂ ಬದಲಾವಣೆಯನ್ನು ಮಾಡುವುದರ ಜೊತೆಗೆ ಈ ಹಿಂದೆ ಬಿಜೆಪಿಗೆ ಶಿಸ್ತಿನ ಪಕ್ಷ ಅನ್ನೋ ಹೆಸರೇನಿತ್ತು, ಅದು ಮೈತ್ರಿ ಆದ ಬಳಿಕದಲ್ಲಿ ಕೆಲವರ ಶಿಫಾರಸು ಮತ್ತು ಮೈತ್ರಿ ನಾಯಕರ ಪ್ರಭಾವದ ಹಿನ್ನೆಲೆಯಲ್ಲಿ ಮಾಯವಾಗಿತ್ತು. ಅದನ್ನ ಮತ್ತೆ ಹಿಂದಿನ ಹಳಿಗೆ ತರುವಂತಹ ಪ್ರಯತ್ನವನ್ನ ಮಾಡೋದಕ್ಕೋಸ್ಕರ ಶಿಸ್ತನ್ನ ಮತ್ತೆ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ನನ್ನ ಬೆಂಬಲಿಗರನ್ನು ಸೇರಿದಂತೆ ಯಾರೇ ಆದ್ರೂ ಕೂಡ ಪಕ್ಷದ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು, ಹೆಸರು ಪ್ರಭಾವವನ್ನು ಬೆಳೆಸಿ ಪಕ್ಷದ ಇಮೇಜ್ಗಾಗಿ ಸಂಘಟನೆ ವ್ಯವಸ್ಥೆಗಾಗಿ ಧಕ್ಕೆ ತರೋದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಬೇಕಾಬಿಟ್ಟಿ ಮಾತನಾಡುವವರು, ಪಕ್ಷದ ಶಿಸ್ತು ಕ್ರಮದ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಅಥವಾ ಶಿಸ್ತು ಸಮಿತಿ ನೀಡುವಂತ ನೋಟಿಸ್ ಅನ್ನು ಉಲ್ಲಂಘಿಸಿ ಮಾಧ್ಯಮಗಳಲ್ಲಿ ಮಾತನಾಡಲಿಕ್ಕೆ ಹೋಗುವಂತವರು, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನೇರವಾಗಿ ಗುರುತಿಸುವಂತ ದಾಖಲಿಸುವಂತ ವ್ಯವಸ್ಥೆ ಮಾಡುವವರು, ಇವರೆಲ್ಲರ ವಿರುದ್ಧವೂ ಕೂಡ ಕ್ರಮವನ್ನ ಜರುಗಿಸುತ್ತೇನೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ನೇರವಾಗಿ ವಿಚಾರದಲ್ಲಿ ಒಂದಿಬ್ಬರು ಹಿರಿಯ ನಾಯಕರುಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಅವರ ಮುಖಾಂತರ ಅಂದ್ರೆ ಇದೊಂದು ಎಲ್ಲರಿಗೂ ಮಾದರಿಯಾಗುವಂತ ರೀತಿಯಲ್ಲಿ ಶಿಸ್ತು ಕ್ರಮವನ್ನು ಜರುಗಿಸಿ ಪಕ್ಷದ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಹಾಗೆ ಮೂಲ ತತ್ವಕ್ಕೆ ಧಕ್ಕೆ ಆಗದಂತೆ ನಡೆದುಕೊಂಡು ಯೋಚನೆಯನ್ನ ಮಾಡ್ತಿದ್ದಾರೆ.
ಕೂಡಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವೇಳೆಗೆ ಪಕ್ಷವನ್ನು ರೀಶಸ್ತ್ರ ಮಾಡುವ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ಸಂತೋಷ್. ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.